ಪತ್ರಿಕಾ ಧರ್ಮ ಮರ್ತು ಬಿಟ್ರು. ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕಿತ್ತು. ಆದ್ರೆ ಇವತ್ತು ಬಿಸ್ಕಿಟ್ ಹಾಕಿದ ನಾಯಿಗಳ ತರ ಬಾಲ ಅಲ್ಲಾಡಿಸ್ಕೊಂಡಿದೀವಿ ನಾವು. ಇಂಥ ವ್ಯಕ್ತಿ ಸತ್ತು ವಾರ ದಾಟತ್ ನೋಡಿ. ಮುಂಚೆ ಪೇಪರ್ ಪ್ರಿಂಟ್ ಆದ್ಮೇಲೆ ಅದನ್ನ ಮಾರಾಟ ಮಾಡ್ತಿದ್ರು, ಆದ್ರೆ ಈಗ ಮಾರಾಟ ಆದ್ಮೇಲೆ ಅದನ್ನ ಪ್ರಿಂಟ್ ಮಾಡ್ತಾ ಇದ್ದಾರೆ. ಅಕಾರ್ಡಿಂಗ್ ಟು BARC, ನಮ್ಮ ದೇಶದ ಟಾಪ್ ಪೊಲಿಟಿಕಲ್ ಪಾರ್ಟೀಸ್ ಗಳು ಈ ನ್ಯೂಸ್ ಚಾನೆಲ್ಸ್ ಗಳ ಟಾಪ್ ಅಡ್ವರ್ಟೈಸರ್ಸ್. ನ್ಯೂಸ್ ಅಕ್ಯುರೇಟ್ ಆಗಿ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ಅಂತ ಅಂದ್ರೂ ಅದನ್ನ ಬ್ರೇಕಿಂಗ್ ನ್ಯೂಸ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ನಮ್ಮ ದೇಶದಲ್ಲಿ 392ಕ್ಕಿಂತ ಹೆಚ್ಚು ನ್ಯೂಸ್ ಚಾನೆಲ್ಸ್, 1 ಲಕ್ಷಕ್ಕಿಂತ ಹೆಚ್ಚು ನ್ಯೂಸ್ ಪೇಪರ್ ಪಬ್ಲಿಕೇಶನ್ಸ್ 24/7 ಕೆಲಸ ಮಾಡಿ ಸಮಾಜದ ಆಗು ಹೋಗುಗಳನ್ನ ನಮ್ಮ ಮನೆಗಳಿಗೆ ತಲುಪಿಸ್ತಾರೆ. ಆದ್ರೆ ಈ ಮೀಡಿಯಾ ಬಗ್ಗೆ ನಮ್ಗೆ ನಿಮ್ಗೆ ಗೊತ್ತಿರೋದು ಬರೀ ಹಾಫ್ ಸ್ಟೋರಿ ಮಾತ್ರ. मैं ये महसूस करने की आपको महसूस कराने की कोशिश कर रहा हूँ. ನೋಡಿ, ಮೀಡಿಯಾ ನಮ್ಮ ಸಂವಿಧಾನದ 4th ಪಿಲ್ಲರ್. ಈ ವಿಡಿಯೋದಲ್ಲಿ ನಾನು ಯಾವ ಮೀಡಿಯಾದ ವಿರುದ್ಧವಾಗೂ ನಾನು ಮಾತಾಡ್ತಾ ಇಲ್ಲ, ಬಟ್ ಮೀಡಿಯಾದ ಹೆಸರಲ್ಲಿ ನಡೀತಿರೋ ಅವ್ಯವಸ್ಥೆನ ಎತ್ತಿ ಹಿಡಿಯೋ ಮುಖಾಂತರ ನೀವು ಆಸ್ ಅ ಆಡಿಯನ್ಸ್ ಎಚ್ಚೆತ್ಕೊಳ್ಳಿ ಅನ್ನೋದೇ ನನ್ನ ಉದ್ದೇಶ. ನಮ್ಮ ದೇಶದ ಮೀಡಿಯಾದ ಹಿಸ್ಟ್ರಿ ತುಂಬಾ ದೊಡ್ಡದು. ಇನ್ಫ್ಯಾಕ್ಟ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಡೋದ್ರಲ್ಲೂ ಈ ಮೀಡಿಯಾದ ಕೊಡುಗೆ ತುಂಬಾ ಇದೆ. ಇನ್ 1942 ಉಷಾ ಮೆಹ್ತಾ ಇವರು ಪ್ರೀ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ದ ಸೀಕ್ರೆಟ್ ಕಾಂಗ್ರೆಸ್ ರೇಡಿಯೋ, ಇದು ಒಂದು ಅಂಡರ್ ಗ್ರೌಂಡ್ ರೇಡಿಯೋ ಸ್ಟೇಷನ್. ಇದ್ರ ಮುಖಾಂತರ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಟೈಮ್ ಅಲ್ಲಿ ತುಂಬಾ ಸಕ್ರಿಯವಾಗಿ ಬ್ರಿಟಿಷರ ದಬ್ಬಾಳಿಕೆಯ ವಿರುದ್ಧ ಧ್ವನಿನ ಎತ್ತಿದ ಏಕೈಕ ರೇಡಿಯೋ ಸ್ಟೇಷನ್. यह देश का रेडियो हिंदुस्तान में कहीं पे हिंदुस्तान में ये रेडियो अंग्रेजों के खिलाफ हमारा सबसे ताकतवर हथियार बन सकता है. ಅಷ್ಟೇ ಅಲ್ಲದೆ ಬಹಳಷ್ಟು ನ್ಯೂಸ್ ಪೇಪರ್ ಪಬ್ಲಿಕೇಶನ್ಸ್ ಲೈಕ್ ದ ಹಿಂದೂಸ್ತಾನ್ ಟೈಮ್ಸ್, ದ ಇಂಡಿಯನ್ ಒಪಿನಿಯನ್, ಕೇಸರಿ, ಯಂಗ್ ಇಂಡಿಯಾ ಇಂತಹ ಬಹಳಷ್ಟು ನ್ಯೂಸ್ ಪೇಪರ್ ಪಬ್ಲಿಕೇಶನ್ಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದಂತಹ ನಿಷ್ಕಲ್ಮಶವಾದ ಕೊಡುಗೆಯನ್ನು ಕೊಟ್ಟು ಬ್ರಿಟಿಷರ್ಸ್ ರೂಲ್ ಇಂದ ಮುಕ್ತರಾಗಿ ಸ್ವರಾಜ್ಯ ಅಂದ್ರೆ ಸೆಲ್ಫ್ ರೂಲ್ ಕಡೆಗೆ ದೇಶದ ಜನತೆನ ಪ್ರಚೋದಿಸೋದ್ರಲ್ಲಿ ಯಶಸ್ವಿಯಾಗಿತ್ತು. ಮಹಾತ್ಮ ಗಾಂಧಿ ಅವರ ಈ ಸ್ಟೇಟ್ಮೆಂಟ್ ನೋಡಿ, ಫ್ರೀಡಮ್ ಆಫ್ ದ ಪ್ರೆಸ್ ಈಸ್ ಅ ಪ್ರೀಶಿಯಸ್ ಪ್ರಿವಿಲೇಜ್ ದಟ್ ನೋ ಕಂಟ್ರಿ ಕ್ಯಾನ್ ಫೋರ್ಗೋ. ಅಂದ್ರೆ ಫ್ರೀಡಮ್ ಆಫ್ ದ ಪ್ರೆಸ್ ಈಸ್ ಒನ್ ಆಫ್ ದ ಫೌಂಡೇಶನ್ ಫಾರ್ ಸ್ಟ್ರಾಂಗ್ ಡೆಮೋಕ್ರಸಿ. ಒಂದು ಸ್ವಾತಂತ್ರ್ಯ ಪ್ರೆಸ್ ಇಲ್ಲದೆ ಇರೋ ದೇಶ ಸತ್ಯನ, ಅಂದ್ರೆ ಯಾವುದೇ ಪೊಲಿಟಿಕಲ್ ಇಂಟರ್ಫರೆನ್ಸ್ ಇಲ್ಲದೆ ಇರೋ ಸತ್ಯನ ಪಬ್ಲಿಕ್ಗೆ ತಿಳಿಸೋಕೆ ಸಾಧ್ಯ ಇಲ್ಲ. ಇದರಿಂದನೇ ನಮಗೆ ಗೊತ್ತಾಗುತ್ತೆ ಮೀಡಿಯಾದ ಮಹತ್ವ ಎಂತದ್ದು ಅಂತ. ಮತ್ತೆ ಮಹಾತ್ಮ ಗಾಂಧೀಜಿ ಅವ್ರದೇ ಆದಂತಹ ನ್ಯೂಸ್ ಪೇಪರ್ ದ ಇಂಡಿಯನ್ ಒಪಿನಿಯನ್ ಅಲ್ಲಿ ಅವರೊಂದ್ ಕಡೆ ಬರೀತಾರೆ, ಇಟ್ ಈಸ್ ರಾಂಗ್ ಟು ಯೂಸ್ ಅ ನ್ಯೂಸ್ ಪೇಪರ್ ಆಸ್ ಅ ಮೀನ್ಸ್ ಆಫ್ ಅರ್ನಿಂಗ್ ಅ ಲಿವಿಂಗ್. ಒಂದ್ ವೇಳೆ ಇದನ್ನ ಅರ್ನಿಂಗ್ ಗೋಸ್ಕರನೇ ಮಾಡೋದೇ ಆದ್ರೆ ಇದರ ಪ್ರೈಮರಿ ಏಮ್ ನೇ ಕಳ್ಕೊಂಡು ಪ್ರಾಫಿಟ್ ಅರ್ನ್ ಮಾಡೋ ಮಾರ್ಗನ ಹುಡ್ಕೊಳ್ಳುತ್ತೆ ಅಂತ ಬರ್ದಿದ್ದಾರೆ. ನಾರ್ಮಲಿ ನಮ್ಮೆಲ್ರಿಗೂ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ ದಟ್ ಎಲ್ಲಾ ನ್ಯೂಸ್ ಮೀಡಿಯಾನು ಪೊಲಿಟಿಕಲ್ ಪಾರ್ಟಿಗಳ ಫೇವರ್ ಅಲ್ಲೇ ಇರುತ್ತೆ ಅಂಡ್ ಎಲ್ಲರೂ ಕರಪ್ಟ್ ಅಂತ. ಬಟ್ ಇದೇನಾದ್ರೂ ನಿಜ ಆಗಿದ್ರೆ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಹತ್ರನು ಅವ್ರದೇ ಆದಂತಹ ಸ್ವಂತ ನ್ಯೂಸ್ ಚಾನೆಲ್ಸ್ ಇರ್ತಿತ್ತು. ಬಿಕಾಸ್ ಯಾವ ಪೊಲಿಟಿಕಲ್ ಪಾರ್ಟಿ ಹತ್ರನು ದುಡ್ಡಿಗೇನ್ ಕಮ್ಮಿ ಇಲ್ಲ. ಜನರಲಿ ನಾವ್ ಏನ್ ಮಾಡ್ತೀವಿ, ನ್ಯೂಸ್ ಆಂಕರ್ಸ್ ಗೆ ಬೈದ್ ಬಿಟ್ಟು ಸುಮ್ನಾಗ್ಬಿಡ್ತೀವಿ. ಆದ್ರೆ ಇವರೆಲ್ಲ ಒಬ್ಬ ನಾರ್ಮಲ್ ಎಂಪ್ಲಾಯ್ ಅಷ್ಟೇ, ಇವ್ರ ಕೈಯಲ್ಲಿ ಏನು ಇರೋದಿಲ್ಲ. ರಿಯಲ್ ಗೇಮ್ ಬೇರೆನೇ ಇದೆ. ಯೂಶುವಲಿ ಇದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ, ಬಟ್ ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡಕ್ ಹೋಗ್ತೀನಿ. ಅದೆಲ್ಲ ತಿಳ್ಕೊಳ್ಳೋದಕ್ಕೂ ಮುಂಚೆ ಈ ಮೀಡಿಯಾದ ಒಂದು ಸ್ಟ್ರಕ್ಚರ್ ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮೇನ್ ಆಗಿ ನ್ಯೂಸ್ ನ ನ್ಯೂಸ್ ಚಾನೆಲ್ಸ್, ನ್ಯೂಸ್ ಪೇಪರ್ಸ್ ಅಂಡ್ ನ್ಯೂಸ್ ಏಜೆನ್ಸಿಯಿಂದ ಪಡ್ಕೋತೀವಿ. ಹಾಗೆ ಸೋಷಿಯಲ್ ಮೀಡಿಯಾ, ಮ್ಯಾಗಝಿನ್ಸ್, ರೇಡಿಯೋ ಇಂದ ಕೂಡ ಪಡ್ಕೋತೀವಿ. ಬಟ್ ದೇಶದ ಒಪಿನಿಯನ್ ಅಂತ ಬಂದಾಗ ಮೇನ್ ಆಗಿ ಇದೇ 3 ಪ್ಲಾಟ್ಫಾರ್ಮ್ಸ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿನೇ ಈ 3 ಪ್ಲಾಟ್ಫಾರ್ಮ್ಸ್ ಗಳನ್ನೇ ಪೊಲಿಟಿಕಲ್ ಪಾರ್ಟೀಸ್ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ನಮ್ಮಲ್ಲಿ ಕೆಲವರಿಗೆ ನ್ಯೂಸ್ ಪೇಪರ್ಸ್ ಗೊತ್ತು, ಟಿವಿ ಚಾನೆಲ್ಸ್ ಗೊತ್ತು, ಬಟ್ ನ್ಯೂಸ್ ಏಜೆನ್ಸೀಸ್ ಅಂದ್ರೆ ಏನು ನೋಡಿ. ನ್ಯೂಸ್ ಏಜೆನ್ಸೀಸ್ ಏನಿದೆ ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಆಪರೇಟ್ ಮಾಡುತ್ತೆ. ಅಂಡ್ ಈ ನ್ಯೂಸ್ ಏಜೆನ್ಸಿಗಳು ಕಲೆಕ್ಟ್ ಮಾಡೋ ನ್ಯೂಸ್ ನ್ಯೂಸ್ ಪೇಪರ್ಸ್ ಅಂಡ್ ಟಿವಿ ಚಾನೆಲ್ಸ್ ಗಳು ಪರ್ಚೇಸ್ ಮಾಡುತ್ತೆ. ಅಂಡ್ ಇವನ್ ಗವರ್ಮೆಂಟ್ ಚಾನೆಲ್ಸ್ ಲೈಕ್ DD ನ್ಯೂಸ್ ಅದು ಕೂಡ ಇದೇ ನ್ಯೂಸ್ ಏಜೆನ್ಸಿಗಳಿಂದನೇ ನ್ಯೂಸ್ ನ ಕಲೆಕ್ಟ್ ಮಾಡ್ಕೊಳ್ಳೋದು. ಇಂಡಿಯನ್ ನ್ಯೂಸ್ ಏಜೆನ್ಸೀಸ್ ಬಗ್ಗೆ ಹೇಳೋದಾದ್ರೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ PTI, ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ UNI, ಏಷಿಯನ್ ನ್ಯೂಸ್ ಇಂಟರ್ನ್ಯಾಷನಲ್ ANI, ಈ 3 ಕೂಡ ಇಂಡಿಯನ್ ನ್ಯೂಸ್ ಏಜೆನ್ಸೀಸ್. ಫಾರ್ ಎಕ್ಸಾಂಪಲ್ PTI ಬಗ್ಗೆ ಹೇಳೋದಾದ್ರೆ ಗವರ್ಮೆಂಟ್ ಇಂದ ಹಿಡಿದು ದ ಹಿಂದೂ, NDTV, ಟೈಮ್ಸ್ ಆಫ್ ಇಂಡಿಯಾ, ಪವರ್ ಟಿವಿ, ಇಂಡಿಯನ್ ಎಕ್ಸ್ಪ್ರೆಸ್ ಇದು ಎಲ್ಲ PTI ನ ಸಬ್ಸ್ಕ್ರೈಬರ್ಸ್. ಈ ಎಲ್ಲ ನ್ಯೂಸ್ ಚಾನೆಲ್ಸ್ ಅವರ ಬಜೆಟ್ ಅನುಸಾರ ರಿಪೋರ್ಟರ್ಸ್ ನ ಇಟ್ಕೊಂಡು ವರ್ಕ್ ಮಾಡ್ತಾರೆ. ಬಾಕಿ ನ್ಯೂಸ್ ನ ಇದೇ ನ್ಯೂಸ್ ಏಜೆನ್ಸಿಯಿಂದ ಪಡಿತಾರೆ. ಹಾಗಾಗಿನೇ ಒಂದು ದೇಶದ ಒಪಿನಿಯನ್ ಕಂಟ್ರೋಲ್ ಮಾಡಬೇಕು ಅಂತ ಅಂದ್ರೆ ನ್ಯೂಸ್ ಏಜೆನ್ಸೀಸ್, ಟಿವಿ ಚಾನೆಲ್ಸ್ ಅಂಡ್ ನ್ಯೂಸ್ ಪೇಪರ್ಸ್ ನ ಕಂಟ್ರೋಲ್ ಮಾಡಬೇಕು. ಈ 3 ಪ್ಲಾಟ್ಫಾರ್ಮ್ ಮನ್ಸ್ ಮಾಡಿದ್ರೆ ಗವರ್ಮೆಂಟ್ ನ ಸಪೋರ್ಟ್ ಅಥವಾ ಅಪೋಸ್ ಮಾಡೋ ಸೂಪರ್ ಪವರ್ ಇರುತ್ತೆ. ಬಿಕಾಸ್ ನಾರ್ಮಲ್ ಆಗಿ ನಿಮ್ಮ ತರ ನಾರ್ಮಲ್ ಪರ್ಸನ್ ಯಾವುದೇ ರೀತಿ ಈ ತರ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ
ಸಾಧ್ಯ ಇಲ್ಲ. ನಮ್ಗೆ ಏನೇ ಇನ್ಫಾರ್ಮೇಶನ್ ಅಂಡ್ ನ್ಯೂಸ್ ಬೇಕಿದ್ರು ಇದೇ ನ್ಯೂಸ್ ಚಾನೆಲ್ಸ್ ಮೇಲೆ ಡಿಪೆಂಡ್ ಆಗಿರ್ಬೇಕು. ಅಂಡ್ ಇದೇ ಒಂದು ಅಡ್ವಾಂಟೇಜ್ ಇಂದ ನ್ಯೂಸ್ ಮೀಡಿಯಾ ಕ್ರೋರ್ಸ್ ಆಫ್ ಮನಿನ ಜನರೇಟ್ ಮಾಡಿ ದೊಡ್ಡ ಬಿಸ್ನೆಸ್ ಆಗಿದೆ. ನಾನು ಪ್ರೀವಿಯಸ್ಲಿ ಹೇಳ್ದಂಗೆ ಬಿಫೋರ್ ಇಂಡಿಪೆಂಡೆನ್ಸ್ ಗಾಂಧೀಜಿ ಇಂಡಿಯನ್ ಒಪಿನಿಯನ್ ಅನ್ನೋ ಒಂದು ನ್ಯೂಸ್ ಪೇಪರ್ ನ ರನ್ ಮಾಡ್ತಿದ್ರು. ಹಾಗೆ ನೆಹರೂಜಿ ನ್ಯಾಷನಲ್ ಹೆರಾಲ್ಡ್ ಅನ್ನೋ ಒಂದು ನ್ಯೂಸ್ ಪೇಪರ್ ನ ರನ್ ಮಾಡ್ತಾ ಇದ್ರು. ಸೊ ದಟ್ ಅವರು ಜನರಿಗೆ ಸತ್ಯ ತಿಳಿಸಿ ಗುಲಾಮರಾಗಿ ಕಷ್ಟಪಡ್ತಿರೋದು ನಮ್ಮ ನಿಮ್ಮ ತಪ್ಪಲ್ಲ, ಇನ್ಫ್ಯಾಕ್ಟ್ ಬ್ರಿಟಿಷರ್ಸ್ ತಪ್ಪು ಅನ್ನೋ ಸತ್ಯನ ತಿಳಿಸಿ ಎಲ್ರನ್ನು ಒಂದ್ಗೂಡಿಸಿದ್ರು. ಇನ್ ಕೇಸ್ ಇವತ್ತಿನ ತರ ಅವತ್ತು ಕೂಡ ಬ್ರಿಟಿಷರ್ಸ್ ಅಂಡರ್ ಈ ನ್ಯೂಸ್ ಪೇಪರ್ಸ್ ಇದ್ದಿದ್ರೆ ಬ್ರಿಟಿಷರ್ಸ್ ಈಸಿಯಾಗಿ ಜನರನ್ನ ಮ್ಯಾನಿಪುಲೇಟ್ ಮಾಡಿ ಈಸ್ಟ್ ಇಂಡಿಯಾ ಕಂಪನಿಗೆ ಸಪೋರ್ಟ್ ಮಾಡೋ ತರ ಮಾಡ್ತಾ ಇದ್ರು. ಇದೇ ತರ ಒಂದು ಪೊಲಿಟಿಕಲ್ ಪಾರ್ಟಿ ನ್ಯೂಸ್ ಮೀಡಿಯಾನ ಕಂಟ್ರೋಲ್ ಮಾಡಿದ್ರೆ ಅವರು ಭ್ರಷ್ಟರಾಗಿದ್ರು, ಸಮಾಜದ ಎದುರಿಗೆ ಆ ಇನ್ಫಾರ್ಮೇಶನ್ ಇಲ್ಲದೆ ಅವರಿಗೆ ವೋಟ್ ಹಾಕ್ತಾ ಇದ್ರು. सिद्धरामैया के एक वीडियो सामने आया। इस वीडियो में कर्नाटक के मुख्यमंत्री नोट बांटते नजर आ रहे हैं। ಒಬ್ಬ ಕಾಮನ್ ಪರ್ಸನ್ಗೆ ಅನಿಸ್ಬೋದು ನಾನು ಸರಿಯಾದ ಪಾರ್ಟಿಗೆ ತನ್ನ ಸ್ವಇಚ್ಛೆಯಿಂದಾನೇ ವೋಟ್ ಹಾಕಿದೀನಿ ಅಂತ. ಬಟ್ ಟೆಕ್ನಿಕಲಿ ನಿಮ್ಮ ವೋಟ್ ನ ನಿಮ್ಮಿಂದಾನೇ ಮ್ಯಾನಿಪುಲೇಟ್ ಮಾಡಿ ಹಾಕ್ಸಿರ್ತಾರೆ. ಹಾಗಾದ್ರೆ ಯಾಕೆ ಈ ಟಿವಿ ಚಾನೆಲ್ಸ್ ಆಗಿರ್ಬೋದು, ನ್ಯೂಸ್ ಪೇಪರ್ಸ್ ಆಗಿರ್ಬೋದು ಬೇಕಂದ್ರೂ ಸತ್ಯನ ಹೇಳೋದಕ್ಕೆ ಆಗೋದಿಲ್ಲ? ಫಸ್ಟ್ ಸಿಂಪಲ್ ಆಗಿ ಇದ್ರ ಬಿಸ್ನೆಸ್ ಮಾಡಲ್ಲ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಟೈಮ್ಸ್ ಆಫ್ ಇಂಡಿಯಾದ ಒಂದು ನ್ಯೂಸ್ ಪೇಪರ್ ನ ಬೆಲೆ 5 ರೂಪಾಯಿ. ಈ 5 ರೂಪಾಯಲ್ಲಿ 40% ಟ್ರಾನ್ಸ್ಪೋರ್ಟೇಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ಗೆ ಹೋಗುತ್ತೆ. ಇದಲ್ಲದೆ ಒಂದು ಪೇಜ್ ನ ಪ್ರಿಂಟ್ ಮಾಡೋದಕ್ಕೆ 25 ಪೈಸೆ ಖರ್ಚಾಗುತ್ತೆ. ಟೋಟಲ್ ಈ ಪೇಪರ್ ಅಲ್ಲಿ 48 ಪೇಜ್ ಇರೋದ್ರಿಂದ ಒಟ್ಟು 12 ರೂಪಾಯಿ ಪ್ರಿಂಟ್ಗೆ ಆಗುತ್ತೆ. ಅಂಡ್ ನ್ಯೂಸ್ ಏಜೆನ್ಸಿಗೆ ಅರೌಂಡ್ 3 ರೂಪಾಯಿ ಕೊಟ್ಟರು ಟೋಟಲ್ ಸೆಲ್ ಮಾಡೋ ಅಮೌಂಟ್ ಗಿನ್ನ 12 ರೂಪಾಯಿ ಜಾಸ್ತಿ ಒಂದು ನ್ಯೂಸ್ ಪೇಪರ್ಗೆ ಖರ್ಚಾಗುತ್ತೆ. ಬಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಈ ಎಕ್ಸ್ಟ್ರಾ ಮನಿನ ನ್ಯೂಸ್ ಪೇಪರ್ಸ್ ಎಲ್ಲಿಂದ ಕೊಡ್ತಿದ್ದಾರೆ ಅಂತ. ಇದನ್ನ ಈ ನ್ಯೂಸ್ ಪೇಪರ್ಸ್ ಅವರು ಈ ಅಡ್ವರ್ಟೈಸ್ಮೆಂಟ್ ಇಂದ ಕವರ್ ಮಾಡಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ ನ್ಯೂಸ್ ಪೇಪರ್ ಸರ್ವೈವ್ ಆಗ್ಬೇಕು ಅಂತಂದ್ರೆ ಅಡ್ವರ್ಟೈಸ್ ಮೇಲೆ ಡಿಪೆಂಡ್ ಆಗ್ಲೇಬೇಕು. ಸೇಮ್ ಕೇಸ್ ವಿತ್ ಟಿವಿ ಚಾನೆಲ್ಸ್ ಕೂಡ. ಇಲ್ಲಿಂದನೇ ಶುರು ಆಗುತ್ತೆ ದ ಗೇಮ್ ಆಫ್ TRP. 100 TRP ಯಾವಾಗ ದಾಟತ್ತೆ ಅಂತ ಕೇಳಿದ್ರು. ಅವಾಗ ಒಬ್ಬ ಸೀನಿಯರ್ ಮನುಷ್ಯ ಹೇಳಿದ್ರು, ಇಂಥ ವ್ಯಕ್ತಿ ಸತ್ತು ವಾರ ದಾಟತ್ ನೋಡಿ. ಆಮೇಲೆ ಅವ್ರು ತೀರ್ಕೊಂಡ್ರು, ಅವರ 140 ಹೋಯ್ತು. TRP ಅಂದ್ರೆ ಟಾರ್ಗೆಟ್ ರೇಟಿಂಗ್ ಪಾಯಿಂಟ್. ಇದು ಯಾವ್ದಾದ್ರು ಕಂಪನಿ ತಮ್ಮ ಪ್ರಾಡಕ್ಟ್ ನ ಸೇಲ್ ಮಾಡೋಕೆ ಅಂಡ್ ಟಾರ್ಗೆಟ್ ಆಡಿಯನ್ಸ್ ನ ಫೈಂಡ್ ಮಾಡೋಕೆ ಇರೋ ಒಂದು ಡಿಜಿಟಲ್ ಟೂಲ್. ಅಂಡ್ ಇದೇ ರೇಟಿಂಗ್ಸ್ ನ ಹೈ ಮಾಡೋಕೆ ಟಿವಿ ಚಾನೆಲ್ಸ್ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ. ಹಾಗಾಗಿನೇ ಯಾವ ನ್ಯೂಸ್ ಮುಂಚೆ ಪ್ರಿಂಟ್ ಆದ್ಮೇಲೆ ಸೇಲ್ ಆಗ್ತಿತ್ತೋ ಈಗ ಮಾರಾಟ ಮಾಡದ್ಮೇಲೆ ಪ್ರಿಂಟ್ ಆಗ್ತಿದಾವೆ. TRP ಹೆಚ್ಚು ಮಾಡ್ಕೊಳ್ಳೋ ಕಾಂಪಿಟೇಷನ್ ನಡುವೆ ತಮ್ಮ ನಿಜವಾದ ಗೋಲ್ ನೇ ಮರ್ತು ಕೆಲಸ ಮಾಡೋದು ಎಷ್ಟು ಸರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಿ. ಹಾಗಂತ ಎಲ್ಲಾ ನ್ಯೂಸ್ ಚಾನೆಲ್ಸ್ ಇದೇ ರೀತಿ ಮಾಡ್ತಿದಾವೆ ಅಂತ ಅಲ್ಲ. ಸಮ್ ನ್ಯೂಸ್ ಚಾನೆಲ್ಸ್ ಆರ್ ಎಕ್ಸ್ಟ್ರೀಮ್ಲಿ ಡೂಯಿಂಗ್ ದರ್ ಡ್ಯೂಟಿ ವೆರಿ ವೆಲ್. ಲೈಕ್ ಕನ್ನಡದಲ್ಲಿ ವಿಜಯ ಟೈಮ್ಸ್. ನೀವು ಈ ನ್ಯೂಸ್ ಚಾನೆಲ್ ನ ಯೂಟ್ಯೂಬ್ ಪೇಜ್ ತೆಗೆದು ನೋಡಬಹುದು. ಎಷ್ಟು ರಿಸ್ಕ್ ತಗೊಂಡು ಸೀಕ್ರೆಟ್ ಕಾರ್ಯಾಚರಣೆಗಳನ್ನ ಮಾಡಿ ಎಷ್ಟೋ ಇಲ್ಲಿಗಲ್ ದಂಧೆಗಳನ್ನ ನಿಲ್ಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ನೀವೇನ್ ಮಾಡ್ತಿದ್ದೀರಾ? ನೀವು ನಮ್ ಗಾಡಿಯಿಂದ ಕೈ ತೆಗೀರಿ. ಮುಟ್ಟದಷ್ಟೇ. ಇಂಥ ನ್ಯೂಸ್ ಚಾನೆಲ್ಸ್ ಇನ್ನೂ ಹೆಚ್ಚು ಬಂದು ಸಮಾಜದ ಎಲ್ಲ ಅವ್ಯವಸ್ಥೆ ಮತ್ತು ಜನರಿಗೆ ರೈಟ್ ಇನ್ಫಾರ್ಮೇಶನ್ ನ ಕೊಟ್ಟು ಸಮಾಜನ ರೈಟ್ ಡೈರೆಕ್ಷನ್ ಅಲ್ಲಿ ಕರ್ಕೊಂಡು ಹೋಗ್ಲಿ ಅನ್ನೋದೇ ಈ ವಿಡಿಯೋದ ಉದ್ದೇಶ. ಹಾಗೆ ನೋಡಕ್ ಹೋದ್ರೆ ಟ್ರೋಲ್ ಪೇಜಸ್ ಅಂಡ್ ಅದರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲೇ ಯಾವುದೇ ತರದ ಬಯಾಸ್ ಒಪಿನಿಯನ್ ಕೊಡದೆ ರಿಯಲ್ ಇನ್ಫಾರ್ಮೇಶನ್ ಕೊಡೋದ್ರಲ್ಲಿ ತುಂಬಾ ಮುಂದೆ ಇದೆ. ಎಸ್, ಇದರಲ್ಲಿ ಫೇಕ್ ನ್ಯೂಸ್ ಬೇಗ ಹರಡುತ್ತೆ ಅನ್ನೋ ಒಂದು ಡಿಸ್ಅಡ್ವಾಂಟೇಜ್ ಬಿಟ್ರೆ ಸಾಕಷ್ಟು ಟ್ರೋಲ್ ಪೇಜಸ್ ರಿಯಲ್ ಒಪಿನಿಯನ್ಸ್ ನೇ ಶೇರ್ ಮಾಡ್ತಾರೆ. ಈ ಚಾರ್ಟ್ ನ ನೋಡಿ, ಇದರಲ್ಲಿ ಡಿಫ್ರೆಂಟ್ ಕಂಟ್ರೀಸ್ ಗಳು ಜಾಸ್ತಿ ನ್ಯೂಸ್ ನ ಎಲ್ಲಿಂದ ಕನ್ಸ್ಯೂಮ್ ಮಾಡ್ತಾರೆ ಅಂತ ತೋರಿಸಿದ್ದಾರೆ. ಅದರಲ್ಲಿ ಇಂಡಿಯಾದಲ್ಲಿ 71% ಆಫ್ ದ ಪೀಪಲ್ ಆನ್ಲೈನ್ ಇಂದನೇ ನ್ಯೂಸ್ ಗಳನ್ನ ಕನ್ಸ್ಯೂಮ್ ಮಾಡೋದು. ವೇರ್ 49% ಫ್ರಮ್ ಟಿವಿ, 46% ಫ್ರಮ್ ದ ಸೋಷಿಯಲ್ ಮೀಡಿಯಾ ಅಂಡ್ 40% ಬಂದು ಪ್ರಿಂಟ್ ಮೀಡಿಯಾ. ಓಕೆ, ಲೆಟ್ಸ್ ಕನ್ಕ್ಲೂಡ್ ಆಲ್ ದಿಸ್. ಫೇಕ್ ನ್ಯೂಸ್, ಪ್ರೊಪಗಂಡಾಸ್ ಇದೆಲ್ಲದ್ರಿಂದನೂ ಒಬ್ಬ ಕಾಮನ್ ಪರ್ಸನ್ ಹೇಗೆ ಪ್ರಿಕಾಷನ್ಸ್ ತಗೊಬಹುದು? ಬರೀ ಆಡ್ ರೆವಿನ್ಯೂ ಮೇಲೆ ಡಿಪೆಂಡ್ ಆಗಿರೋ ಚಾನೆಲ್ಸ್ ನ ನೋಡೋದನ್ನ ಅವಾಯ್ಡ್ ಮಾಡಿ, ಏನೇ ನ್ಯೂಸ್ ಅಂಡ್ ಪ್ರೊಪಗಂಡಾಸ್ ಬಂದ್ರು ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಡಿಸಿಷನ್ಸ್ ಗಳನ್ನ ತಗೊಳ್ಳಿ. ಬ್ಲಾಂಕ್ ಆಗಿ ಯಾವ ಮೀಡಿಯಾನು ನಂಬಕ್ ಹೋಗ್ಬೇಡಿ. ಇನ್ಫ್ಯಾಕ್ಟ್ ನಾನು ಏನೇನ್ ಹೇಳಿದೀನೋ ಇದೆಲ್ಲದರ ಡಾಕ್ಯುಮೆಂಟ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅದನ್ನ ನೋಡಿನೇ ನೀವು ನಾನು ಹೇಳೋ ವಿಚಾರಗಳನ್ನ ನಂಬಿ ಅಂತ ಹೇಳ್ತಾ, ನಿಮ್ಮ ಡಿಸಿಷನ್ಸ್ ಯಾವತ್ತಿದ್ರೂ ಸತ್ಯದ ಕಡೆ ಆಗಿರ್ಲಿ ಅಂಡ್ ಯಾರ್ದೋ ಮಾತಿಗೆ ಇನ್ಫ್ಲೂಯೆನ್ಸ್ ಆಗದೆ ಇರಲಿ. ಐ ಹೋಪ್ ನಾನು ನಿಮ್ಗೆ ಆದಷ್ಟು ಸತ್ಯನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಂತ ಅನ್ಕೋತೀನಿ. ಏನಾದ್ರೂ ಮಿಸ್ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.